Moving on, I want to talk about a special person. ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಬಟ್ ಶಿ ಸ್ಟಿಲ್ ದೇರ್ ಆಸ್ ಅ ಸ್ಟ್ರೆಂತ್, ಆಸ್ ಆರ್ ಸ್ಟ್ರೆಂತ್, ಆಸ್ ಲಕ್ಷ್ಮಿ ಮ್ಯಾಮ್ ಸ್ಟ್ರೆಂತ್. ಇವತ್ತು ನಾವಿಲ್ಲೆಲ್ಲರೂ ಏನು ಸೇರಿದ್ದೀವಿ, ಇವತ್ತು ಈ ಒಂದು ಸ್ಕೂಲ್ಸ್ ಆಗೋದಕ್ಕೆ ನಾನು ಹೇಳ್ತಾ ಇದ್ದೆ ಅಲ್ಲ, 30 ಜನದಿಂದ ಶುರುವಾಗಿದ್ದು ಈಗ 350+ ಜನ ಮಕ್ಕಳು ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ 4 ಬ್ರಾಂಚಸ್. ಇದೆಲ್ಲ ಸಾಧ್ಯ ಆಗಿದ್ದು, ಐ ವಾಸ್ ಆಲ್ಸೋ ಟಾಕಿಂಗ್ ಅಬೌಟ್ ತಾಯಿಯೇ ಮೊದಲ ಗುರು, ಮಾತೃ ದೇವೋಭವ. ನಾವೆಲ್ಲರೂ ವಿ ಸಿ ಗಾಡೆಸ್ ಆರ್ ಗಾಡ್ ಆರ್ ಆಲ್ ಮೈಟಿ ಆರ್ ದಿ ಡಿವೈನ್ ಪವರ್ ಒಬ್ಬರಲ್ಲಿ ಅಂದರೆ ಅದು ತಾಯಂದಿರಲ್ಲಿ ಮಾತ್ರ. ಸೊ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಟುಡೇ ಇಸ್ ಬಿಕಾಸ್ ಆಫ್ ಶ್ರೀಮತಿ ಭಾರತಿ ಮ್ಯಾಮ್, ನಮ್ಮ ಲಕ್ಷ್ಮಿ ಮೇಡಮ್ ಅವರ ತಾಯಿಯವರು. ಶಿ ಇಸ್ ನಾಟ್ ಹಿಯರ್ ವಿತ್ ಅಸ್, ವಿ ಲಾಸ್ಟ್ ಹರ್ 2 months ago. And ವಾಟ್ ಎವರ್ ಶಿ ಇಸ್ ಟುಡೇ, ವಾಟ್ ಎವರ್ ಈ ಒಂದು ಸ್ಕೂಲ್ ಆಗೋದಕ್ಕೆ ಕಾರಣ, ಈ ಒಂದು ಬ್ರಾಂಚ್ ಬೆಳೆಯೋದಕ್ಕೆ ಕಾರಣ, ಇವತ್ತು ಈ ಕಾರ್ಯಕ್ರಮ ಆಗೋದಕ್ಕೆ ಕಾರಣ, ಶಿ ಸ್ಟ್ಯಾಂಡ್ಸ್ ಲೈಕ್ ಅ ಸುಪ್ರೀಂ ಪವರ್. ಸೊ ಹ್ಯಾಟ್ಸ್ ಆಫ್ ಟು ಶ್ರೀಮತಿ ಭಾರತಿ ಮ್ಯಾಮ್ ಹೂ ಸ್ಟುಡ್ ಬೈ ಲಕ್ಷ್ಮಿ ಮ್ಯಾಮ್. ಆ್ಯಂಡ್ ಇಲ್ಲಿವರೆಗೂ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಆದ್ರೆ ಯಾವಾಗಲೂ ತಾಯಿನೇ ಯಾವಾಗಲೂ ಸ್ಟ್ರಾಂಗ್ ಅಂತ ಅನ್ನಿಸ್ಕೊಳ್ಳೋದು ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಈ ಒಂದು ಸ್ಟ್ರಾಂಗ್ ವಿಮೆನ್ನ ಸ್ಟ್ರಾಂಗ್ ಆಗಿ ನಿಲ್ಲಿಸಿ ಈ ಒಂದು ಪಿಲ್ಲರ್ನ ಸ್ಟ್ರಾಂಗ್ ಆಗಿ ಮಾಡಿದಂತಹ ಭಾರತಿ ಮ್ಯಾಮ್, ಟುಡೇ ಯು ಆರ್ ನಾಟ್ ಹಿಯರ್ ವಿತ್ ಅಸ್, ಬಟ್ ವಿ ಡೆಫಿನೆಟ್ಲಿ ಮಿಸ್ ಯು. ದಯವಿಟ್ಟು ಮೇ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಆಲ್ ಟು ಕೈಂಡ್ಲಿ ಸ್ಟ್ಯಾಂಡ್ ಅಪ್ ಫಾರ್ ಅ ಮಿನಿಟ್. ಅವರು ಮೇಲಿಂದ ನಮ್ಮನ್ನ ನೋಡ್ತಾ ಇರ್ತಾರೆ ಅಂತ ಗೊತ್ತು. ಅ ಮಿನಿಟ್ ಆಫ್ ಸೈಲೆನ್ಸ್ ಫಾರ್ ಹರ್. ಸೊ ಶಿ ಇಸ್ ದೇರ್ ವಿತ್ ಆಲ್ಮೈಟಿ. ದೇವ್ರ ಹತ್ರ ಇದ್ದಾರೆ, ನಕ್ಷತ್ರ ಆಗಿ ಯಾವಾಗಲೂ ಹೊಳಿತಾ ಇರ್ತಾರೆ, ಯಾವಾಗಲೂ ಈ ಸ್ಕೂಲ್ ಮೇಲೆ ಆ್ಯಂಡ್ ಅಫ್ಕೋರ್ಸ್ ಎಲ್ಲರ ಮೇಲೂ ಅವರ ಆಶೀರ್ವಾದ ಯಾವಾಗಲೂ ಇರುತ್ತೆ. ಮೇಲೆ ಹೋದ್ಮೇಲೆ ಎಲ್ಲರೂ ನಕ್ಷತ್ರಗಳಾಗ್ತಾರಂತೆ, ಆ ನಕ್ಷತ್ರ ಸದಾ ಹೊಳಿತಾ ಇರುತ್ತೆ, ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ, ದೇರ್ ಇಸ್ ನೋ ಎಂಡ್ ಟು ಇಟ್. ಸೊ ಹಿಯರ್ ಶಿ ಇಸ್ ವಿತ್ ಅಸ್ ಆಸ್ ಅ ಸ್ಟಾರ್ ಮದರ್. ಥ್ಯಾಂಕ್ ಯು ಸೋ ಮಚ್. ಈಗ ಅವ್ರಿಗೆ ಅಂತ ಒಂದು ಸಾಂಗನ್ನು ಡೆಡಿಕೇಟ್ ಮಾಡೋದಕ್ಕೆ ಮೇ ಐ ರಿಕ್ವೆಸ್ಟ್ ಆಲ್ ದಿ ಲಿಟಲ್ ಮಿಲೇನಿಯಂ ಕಿಡ್ಸ್, ರಾಜಾಜಿನಗರ್ ಬ್ರಾಂಚ್ ಟು ಕೈಂಡ್ಲಿ ಜಾಯ್ನ್ ಅಸ್ ಹಿಯರ್ ಪ್ಲೀಸ್. ಬನ್ನಿ. 3, 2, 1.
Balli Jor Chapale. Let's call upon Dr. Kaviraj, an industrialist and an iron ore miner, Vijayanagar district, and also a social activist, the core supporter of our organization and a father of our chairperson, Mrs. Lakshmi Raju ma'am, without whose support this wouldn't have existed. So, ದಯವಿಟ್ಟು ಮುಂದೆ ಬನ್ನಿ, ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಗಿವ್ ಅ ಬಿಗ್ ಹ್ಯಾಂಡ್. ಎಲ್ರಿಗೂ ಸಾಯಂಕಾಲದ ನಮಸ್ಕಾರಗಳು. ಯಾಕಂದರೆ ಮಾತಾಡೋಕ್ಕೆ ಹುಷರಿಲ್ಲ, ಮಗಳ ಕಾರ್ಯಕ್ರಮ ಆಗಿರೋದ್ರಿಂದ ಬರಲೇಬೇಕಾಯ್ತು. ಯಾಕಂದರೆ ಇವತ್ತು ಜೊತೆಯಲ್ಲಿದ್ದಿದ್ರೆ ಏನು ಮಾತಾಡ್ತಿದ್ನೋ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಮಾತಾಡ್ತಾ ಇದ್ದೆ. ಅಷ್ಟೇ ಧೈರ್ಯ ಅವರಮ್ಮ ಏನು ಧೈರ್ಯ ಕೊಡ್ತಿದ್ರು, ನಾನು ಅದೇ ಜಾಗದಲ್ಲಿ ನಿಂತ್ಕೊಂಡು ನಿನಗೆ ಧೈರ್ಯ ಕೊಡ್ತೀನಿ, ನೀನು ಚೆನ್ನಾಗಿ ಬೆಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೇನು ಹೆಚ್ಚಿಗೆ ಮಾತಾಡೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ದಯವಿಟ್ಟು ಬರೀ 350 ಮುಂದೆ ಇನ್ನೆರಡು ಅಂಕೆ ಸೇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಓಕೆ ಸರ್, ಒಂದು ನಿಮಿಷ. ಗಿವ್ ಡಾಕ್ಟರ್ ಕವಿರಾಜ್ ಸರ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಇವರಿಷ್ಟು ಧೈರ್ಯವಾಗಿಲ್ಲದೆ ಇದ್ರೆ ಎಲ್ಲರೂ ಧೈರ್ಯವಾಗಿರ್ತಾ ಇದ್ರೇನೋ. ಆ್ಯಂಡ್ ಶಿ ಈಸ್ ಹ್ಯಾಪಿ. ಅಂದರೆ ಇವಾಗ್ಲೂ ಏನೋ ಕಳ್ಕೊಂಡಿದ್ದೀನಿ ಅಂತ ಅನ್ಸೋರು ನಮ್ಮ ತಂದೆಗೋಸ್ಕರ ನಾನು ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಹೀ ಸ್ಟ್ರಾಂಗ್ ಬಿಕಾಸ್ ಆಫ್ ಹಿಸ್ ಡಾಟರ್. ಸೊ ಇವ್ರು ಒಬ್ರಿಗೊಬ್ರು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ, ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳಿ ಈ ಒಂದು ಸ್ಟ್ರಾಂಗ್ ಆಗಿರೋ ಇನ್ಸ್ಟಿಟ್ಯೂಷನ್ನು ನಿಲ್ಲಿಸಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ಯು ಗೈಸ್, ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ಸೋ ಮಚ್. ಧೈರ್ಯಗೆಡಬೇಡಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ನೋ ಮ್ಯಾಟರ್ ವಾಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಆಲ್ ರೈಟ್, ಈಗ ಮತ್ತೋರ್ವ ಗೆಸ್ಟ್ ಆಫ್ ಆನರ್. I know her in person. I know she can move mountains. I've seen her since many years and she still stands as a strong person. And I'm very proud of you before I could introduce you. All right, moving on. Srishti Group of Institutions, and she's also entrepreneur SKVI Ventures. She's the director of business ventures in SKVL Ventures. She's been recognized for her philanthropic work in Lokaseva Pratisthana under Grama Vikasa and has adopted 7 villages to uplift rural youth and women. She passionately advocates for important causes like breast cancer awareness and has an eminent role in sponsoring free education to the underprivileged children. Please give her a big hand. ಹೆಣ್ಮಕ್ಳು ಸ್ಟ್ರಾಂಗ್ ಗುರು, ಅಲ್ಲಿ ನೋಡಿ ಗುರು, ಇಬ್ರು ಸ್ಟ್ರಾಂಗ್ ವಿಮೆನ್ ನಿಂತ್ಕೊಂಡಿದ್ದಾರೆ. And I'm very proud to introduce Mrs. Vanita Lokesh. She's been a wonderful friend, a guide to many women. And yes, stage is all yours. Go ahead. ನಮಸ್ತೆ ಎಲ್ಲರಿಗೂ. ಎಷ್ಟೇ ಬೆಳೆದಿರಲಿ ಇಷ್ಟು ದೊಡ್ಡ ಗ್ಯಾದರಿಂಗ್ನ ಇದು ಮಾಡೋದಕ್ಕೆ ಸ್ವಲ್ಪ ಟೆನ್ಷನ್ ಆಗೇ ಆಗುತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಐಶು ಫಾರ್ ದರ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸರ್. ಬಾತಿ ಆಂಟಿ ಆಶೀರ್ವಾದ ಎಲ್ಲರಿಗೂ ಇರಲಿ, ನಿಮಗೂ ಇರಲಿ, ನಮಗೂ ಇರಲಿ, ನಮ್ಮ ಮಕ್ಳಿಗೂ ಇರಲಿ. ಯಾವಾಗಲೂ ಅಷ್ಟೇ, ಒಂದು ನಮಗೆ ಏನು ಎದುರಾದ್ರೂ ತಾಯಿ ತಂದೆ ಮಾತ್ರ ನಮ್ಗೆ ಯಾವಾಗಲೂ ಜೊತೆಲಿ ಇದ್ದೇ ಇರ್ತಾರೆ ಅನ್ನೋದು ತುಂಬ ಸ್ಟ್ರಾಂಗ್ ಸೆಂಟೆನ್ಸ್ ಇದು. ಸೊ ಅವ್ರ ಆಶೀರ್ವಾದ ಇಲ್ಲದೆ ನಾವು ಯಾವತ್ತೂ ಮುಂದೆ ಹೋಗೋಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಹಿಯರ್ ಆ್ಯಂಡ್ ವಿಶಿಂಗ್ ಲಕ್ಷ್ಮಿ ಮ್ಯಾಮ್ ಆಲ್ ದ ಬೆಸ್ಟ್. ಎಲ್ಲರೂ ಪೇರೆಂಟ್ಸ್ ಇದ್ದೀರಾ. ಐ ವುಡ್ ಜಸ್ಟ್ ಲೈಕ್ ಟು ಟೆಲ್ ಒನ್ ಸ್ಮಾಲ್ ಥಿಂಗ್. ಯಾವಾಗಲೂ ಅಷ್ಟೇ, ನಾವು ಯಾವಾಗಲೂ ಅಂದ್ಕೊಳ್ತೀವಿ ನಾವು ಬೆಳ್ದಂಗೆ ಅಥವಾ ನಮಗಾಗಿರೋಂಥ ಕಷ್ಟ ನಮ್ಮ ಮಕ್ಳಿಗಾಗಬಾರ್ದು ಅಂತಲೇ ಎಲ್ಲ ಪೇರೆಂಟ್ಸು ಆ್ಯಕ್ಚುಲಿ ನೋಡ್ಕೊಳ್ಳೋದು. ಬಟ್ ನಾನೇನು ಹೇಳ್ತೀನಿ ಅಂದರೆ, ಎಲ್ಲರಿಗೂ ಅಷ್ಟೇ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಬಿಡಿ, ಸ್ವಲ್ಪ ಕಷ್ಟ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಬಿಡಿ. ಮಕ್ಕಳನ್ನ ಬೀಳಕ್ಕೆ ಬಿಡಬೇಕು, ನಾವು ಮಕ್ಕಳನ್ನ ಮಿಸ್ಟೇಕ್ ಮಾಡೋಕ್ಕೆ ಬಿಡಬೇಕು. ಯಾವಾಗಲೂ ಅಷ್ಟೇ ಮಕ್ಕಳು ಯಾವತ್ತೂ ಅಷ್ಟೇ ಫಸ್ಟ್ ರ್ಯಾಂಕೇ ತೊಗೋಬೇಕು. ಮೈ ಸನ್ ಶುಡ್ ಆಲ್ವೇಸ್ ಗೆಟ್ ದಟ್ ಫಸ್ಟ್ ರ್ಯಾಂಕ್, ಮೈ ಡಾಟರ್ ಶುಡ್ ಬಿ ಅ ಟಾಪರ್ ಇನ್ ದ ಕ್ಲಾಸ್ ಅನ್ನೋದು ಬಿಟ್ಟು kindly encourage in skill development activities, because now skill development is the utmost career ಇದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ತುಂಬ ಹೆಲ್ಪ್ ಆಗುತ್ತೆ. ಕೆಲವೊಂದು ಸರಿ ಮಕ್ಕಳು ಓದದೇ ಇಲ್ಲದೆ ಇದ್ರೂ ಅವ್ರ ಸ್ಕಿಲ್ ಅನ್ನೋದಿರಲಿ, ಬೀಟ್ ಕ್ರಿಕೆಟ್, ಬೀಟ್ ಸ್ವಿಮ್ಮಿಂಗ್, ಬೀಟ್ ಡಾನ್ಸ್ ಆರ್ ಎನಿ ಅದರ್ ಸ್ಕಿಲ್ ಡೆವಲಪ್ಮೆಂಟಲ್ಲೂ ಅವ್ರು ಓದಲಿಲ್ಲ ಅಂತಂದರೆ
if your child's IQ is actually less, you can actually focus on skill developments and encourage children to be an all-rounder than just studies and marks. So I think 30-40 years in that, now 70% 10th standard al tegidre, it's like ನನ್ನ ಮಗ 70% ತೆಗ್ದ ಅಂತ ಬರ್ತಿತ್ತು. ಈಗ 98% ತೆಗೆದ್ರೂ okay, there are other students who are getting 99 ಅನ್ನೋದು ಬರುತ್ತೆ. So please don't focus only on marks and do not compare your children with any other child, because the IQ of your child is only so much. So let's accept that, encourage children to be better citizens of tomorrow. Thank you so much. Thank you. And of course, we have another proud women amongst us. Ivattane aur namna join agidare. Yes, none other than the entrepreneur and the educationist founder chairperson, Delhi Public International School, Mrs. Sunita Gowda. Please give her a big hand. All right, moving on. Let's call upon our honorary consulate of Ivory Coast, West Africa, and president of Chirantana Education Trust, Mr. Naveen Raju, to talk a few words. Please, Jorada Chappalyavalli. This is wishing all the kids who are performing here all the best. With the grace of my Atte, Bhartamma, I am here and I wish everyone all the best. Thank you. Thank you so much. And ಈಗ ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಸೂಪರ್ ಸ್ಟೈಲಿಶ್ ಆಗಿ ಬಂದಿರುವಂತಹ ನಮ್ಮ ಆಂಟ್ರಪ್ರಿನರ್ ಎಡ್ಯುಕೇಷನಿಸ್ಟ್ ಫೌಂಡರ್ ಚೇರ್ಪರ್ಸನ್ ಡೆಲ್ಲಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಸ್ಕೂಲ್, yet another friend of mine, super hardworking, super strong women amongst us. ಇವ್ರನ್ನೆಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. And I'm definitely proud of these women around. 100%. ಮೊನ್ನೆ ತಾನೇ ವಿಮೆನ್ಸ್ ಡೇ ಆಯಿತು. ಸೊ ಐ ಕೀಪ್ ಲುಕಿಂಗ್ ಅಟ್ ದೇರ್ ಪಾಡ್ಕಾಸ್ಟ್, ಐ ಕೀಪ್ ಲುಕಿಂಗ್ ಅಟ್ ದೇರ್ ಇಂಟರ್ವ್ಯೂಸ್, ಲಾಟ್ ಆಫ್ ಥಿಂಗ್ಸ್ ಇನ್ ಸ್ಟೋರ್. ಹಾಗೆ ನೋಡಿದ್ರೆ ಎಷ್ಟು ಮ್ಯಾನೇಜ್ ಮಾಡ್ತಾರಪ್ಪ ಅಂತ ಅನ್ಸುತ್ತೆ. ಯಟ್ ಅಗೇನ್ ದೇ ಆರ್ ದಿ ವೈಫ್, ಸಿಸ್ಟರ್, ಮದರ್. ಆ ರೋಲ್ಸ್ ಇಂದನೂ ಅವ್ರು ಯಾವತ್ತೂ ಬ್ಯಾಕ್ ಆಫ್ ಆಗಿಲ್ಲ. They still stand strong in each role that you guys are, actually doing. Very great. Okay, thank you. All right, Sunita Gowda is a distinguished educationist, accomplished entrepreneur, and with a strong commitment to quality education, she founded the Siridhanu Educational Society and is the chairperson of Delhi Public International School. And now may I request a very good friend, a strong woman, Sunita Gowda, to talk a few words, please. Good evening, everyone. Namaskara. Silent ಆಗಿ ಎಲ್ಲರೂ ಇರೋದ್ರಿಂದ ನಂಗೆ ಏನು ಅನಿಸ್ತಾ ಇದೆ ಅಂದರೆ ಸ್ಪೀಚಸ್ ಜಾಸ್ತಿ ಆಯಿತು ಅಂತ. Yeah. Firstly, I'm wishing the entire team, I think this is their 16th year annual day, and I come here every year, and the management, the teachers, the way they organize, everything is like a hats off to the complete, the team. Probably it's not one person, it is a complete team, what I can say. And the parents, definitely. The 15th, 16th year annual day, without your support, definitely it would have not possible. And as an educationist, what I can say is, every child is unique. Every child has their own potential. So we have to nurture in their own way. So I only request parents is, we should never ever compare our children to anyone. Our children, our child, like they have their own caliber in their own way. So I know like you all are waiting to see your children performances. I'll definitely not take much of your time, and thank you so much, Aishwarya, for your wonderful introduction. And here like we have Vanita, she's a very close friend of mine. I think most of the parents have seen we three together always. So like even now in future we'll all be together supporting each other, supporting other women also. So yeah, what to say. Thank you so much, Vanita and Lakshmi, for being such a great support to me as well. And thank you so much, Naveen sir, for inviting me here. Thank you, uncle. Today we are missing auntie,
And last year in the same stage, she had given a speech and it was so heart touching. And yes, we miss her and her blessings there on all of us. Thank you. Thank you so much. Thank you. And of course, ಇವ್ರು ನಿಮ್ಮೆಲ್ಲರಿಗೂ ಗೊತ್ತಿರ್ತಾರೆ, but I still want to introduce this strong women amongst us. ಓಕೆ, ಭಾರತಿ ಮ್ಯಾಮ್ ಬಗ್ಗೆ ಮಾತಾಡಿದ್ವಿ. ಅವರು ಎಷ್ಟು ಸ್ಟ್ರಾಂಗ್ ವಿಮೆನ್ನ ನಿಲ್ಲಿಸಿ ಇವಾಗ ಮಕ್ಕಳು ನಾವೇನು ನೋಡ್ತಿದ್ವಿ, ಈಗ ಹೆಣ್ಮಕ್ಳು ಮುಂದೆ ಅವರು ಇಷ್ಟೇ ಸ್ಟ್ರಾಂಗ್ ಆಗ್ತಾರೆ. ದೇ ವಿಲ್ ಬಿಲ್ಡ್ ಥಿಂಗ್ಸ್, ದೇ ವಿಲ್ ಮೂವ್ ಮೌಂಟೇನ್ಸ್. ಅದ್ರ ಹಿಂದೆ ನಿಂತ್ಕೊಂಡಿರೋರು ಗುರು ಅಂತ ಹೇಳ್ತಾರೆ. ಯಾವಾಗಲೂ ಗುರು ಹಿಂದೆ ಇದ್ದು ಗುರಿ ಯಾವಾಗಲೂ ಮುಂದೆ ಸಮರ್ಥವಾಗಿರ್ಬೇಕಂತೆ. ಈ ಥರ ಗುರುಗಳಿದ್ರೆ ಡೆಫಿನೆಟ್ಲಿ ನಮ್ಮ ಗುರಿ ಸಮರ್ಥವಾಗೇ ಇರುತ್ತೆ. ಅಷ್ಟೇ ಸಖತ್ತಾಗೆ ಸ್ಟ್ರೇಟ್ ಆಗಿ ಹೋಗ್ತೀವಿ, ಎಲ್ಲೂ ಟೇಡಮೇಡ ರಸ್ತ ತಗೊಳ್ಳಲ್ಲ ಅಂತ ಹೇಳ್ತಾ, ಎಸ್, ವಿ ಹ್ಯಾವ್ our founder chairperson Chirantana Education Trust, Lakshmi Raju Auru, and I want to give her a hug on behalf of all the women. Thank you so much, Shiv. Thank you very much. God bless you, and Auntie bless you. She's always with you. And stay strong. We're all with you. All the women in the house, yes or no? Yes. Please go ahead and talk a few words. Thank you so much, Aishwarya. In fact, you gave a beautiful introduction about me, but I feel this is my family, you know. So that doesn't need any kind of introduction, but thank you so much for that. On this special occasion, I would just like to share few things. Before that, this stage is very, very emotional to me because I have shared the best of best moments on this stage. And one among them is my mom sharing this stage exactly the last year. Deepa, I would want you to play that video for us. ಎಲ್ಲ ಚಿರಂತನ ಟ್ರಸ್ಟ್ಗೆ ಒಂದು ಅಭಿನಂದನೆಗಳು. ಲಿಟಲ್ ಮಿಲಿಯನ್ ನೇಮಲ್ಲಿ ಎಲ್ಲ ಓದ ಮಕ್ಕಳಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು. ಫಾದರ್ ಆ್ಯಂಡ್ ಮದರ್ ಅವ್ರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಬಂದಿರೋಂಥ ಚೀಫ್ ಗೆಸ್ಟ್ಗಳಿಗೆ ನನ್ನ ಅನಂತ ನಮಸ್ಕಾರಗಳು. ನಮ್ಮ ಮಗಳು ನಡೆಸ್ತಾ ಇರೋ ಲಿಟಲ್ ಮಿಲಿಯನಿಯಮು ಇದು 100ರಷ್ಟು ಜಾಸ್ತಿ ಆಗಲಿ ಅಂತ ಅವಳಿಗೆ ಆರೈಕೆ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. Thank you so much. ಎಲ್ಲ ಚಿರಂತನ ಟ್ರಸ್ಟ್ಗೆ So it's a very heart-touching moment for me. I know that we are in a grief period, but on this stage, still I want to share few moments. Like life always throws lot of challenges, lots of ups and downs. What my mother has taught me is to always stand high, strong, but still be very deeply grounded on our feet. So saying so, ಮಾತೃ ದೇವೋ ಭವ ಪಿತೃ ದೇವೋ ಭವ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತಿನ ದಿನ ನಮ್ಮ ಸೆಂಟರ್ಸ್ ಎಲ್ಲ ಈ ಮಟ್ಟಕ್ಕೆ ಬೆಳೆದು ನಾವು ಒಳ್ಳೆ ಉತ್ತಮ ಎಜುಕೇಷನ್ ಕೊಡೋ ಅಂಥ ಮಟ್ಟಕ್ಕೆ ಅವ್ರ ಆಶೀರ್ವಾದದಿಂದ ನಾವು ಬೆಳೆದಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಏನು ಅಂತಂದರೆ, ನಿಮ್ಮ ಮಕ್ಕಳಲ್ಲಿ ಓವರ್ ಪ್ರೊಟೆಕ್ಟಿವ್ನೆಸ್ಸಿಂದ ಮಕ್ಕಳನ್ನ ತಡೆದಿಡಿಯಲಿಕ್ಕೆ ಹೋಗಬೇಡಿ. ಇನ್ಸೆಕ್ಯೂರಿಟೀಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಮಕ್ಕಳನ್ನ ಆದಷ್ಟು ಎಕ್ಸ್ಪೀರಿಯನ್ಸ್, ವನಿತಾ ಮ್ಯಾಮ್ ಹೇಳ್ದಾಗೆ ಮಕ್ಕಳಿಗೆ ಪ್ರತಿಯೊಂದು ಎಕ್ಸ್ಪೀರಿಯನ್ಸು ಅನುಭವ ಆಗಲಿಕ್ಕೆ ಅವಕಾಶ ಮಾಡಿಕೊಡಿ. ಅದೇ ರೀತಿಯಾಗಿ ಅವ್ರ ಹಿಂದೆ ಗಟ್ಟಿಯಾಗಿ ನಿಂತ್ಕೊಳ್ಳಿ. ಹಾಗೆ ನಮ್ಮ ತಾಯಿ ನಾನು ಏನೇ ಮಾಡಬೇಕು ಅಂತ ಅಂದಾಗ ನೀನು ಮಾಡು ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ಒಂದು ಧೈರ್ಯದ ಮಾತು ಹೇಳ್ತಾ ನನಗೆ ಗೊತ್ತಿಲ್ಲದಂಥ ಶಕ್ತಿ ನನ್ನಿಂದ ಆಚೆ ಬಂತು. ಹಾಗೆಯೇ ನಮ್ಮ ತಂದೆ ಪ್ರಪಂಚ ನೋಡು ಮಗಳೇ, ನೀನು ಹೋಗು, ಏನೇ ಆಗಲಿ ನಾನು ನಿನ್ನಿಂದೆ ಇರ್ತೀನಿ ಅಂತ ಒಂದು ಧೈರ್ಯನೂ ಸಹ ನನಗೆ ಕೊಟ್ಟರು. ಸೊ ಹಾಗಾಗಿ ಇವತ್ತಿನ ದಿನ ನನ್ನ ಒಳಗಿನ ಪ್ರಪಂಚ ನಮ್ಮಮ್ಮ, ನನ್ನ ಹೊರಗಿನ ಪ್ರಪಂಚ ನನ್ನ ತಂದೆ ಆಗಿರೋದ್ರಿಂದ ಅವರಿಬ್ರಿಗೂ ಈ ಒಂದು ಸ್ಟೇಜ್ ಮುಖಾಂತರ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ. ಆ್ಯಂಡ್ ತಾವು ಕೂಡ ತಮ್ಮ ಮಕ್ಕಳನ್ನ ಹಾಗೆ
ಆಶೀರ್ವದಿಸಿ ಬೆಳೆಸ್ತಾ ಅವ್ರನ್ನ ಆದಷ್ಟು ಸ್ಟ್ರಾಂಗ್ ಮಾಡ್ತಾ ಹೋಗಿ ಅಂತ ಆ ಒಂದು ಕಿವಿ ಮಾತನ್ನ ಎಲ್ರಿಗೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಯುವರ್ ಪೇಷನ್ಸ್. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲಿ ಸ್ಪೋಕನ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗೆಸ್ಟ್ ಆಫ್ ಆನರ್ ಆದಂತಹ KR ಕವಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಫ್ ನೆಕ್ಸ್ಟ್ ನಮ್ಮ ಮಿಸ್ಸಸ್ ವನಿತಾ ಲೋಕೇಶ್ ಅವರು ಬಂದಿದ್ರು, ಬಹಳ ಸೊಗಸಾಗಿ ಮಾತಾಡಿದ್ರು. ಇವ್ರಿಗೂ ಕೂಡ ಒಂದು ಟೋಕನ್ ಆಫ್ ಲವ್ ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ಆಫ್ ದಿಸ್ ಅಕೇಶನ್.